ನಮ್ಮಿಂದ ನೇರ ಪ್ರಶ್ನೆಗಳು, ನಾಯಕರ ನೇರ ಉತ್ತರ. ಇದೇ ಫೇಸ್ ಟು ಫೇಸ್. ಇವತ್ತಿನ ಫೇಸ್ ಟು ಫೇಸ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಸಭಾಪತಿಗಳಾಗಿರುವಂಥ DH ಶಂಕರಮೂರ್ತಿಯವರು. ಶಂಕರಮೂರ್ತಿಗಳೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಶಂಕರಮೂರ್ತಿಯವರು BJPಯ ಕಟ್ಟಾ ನಾಯಕರಲ್ಲಿ ಒಬ್ಬರು. ಆದರೆ BJP ಶಂಕರಮೂರ್ತಿಯವರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ, ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ಹಾಗೇನಿಲ್ಲ. ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಬಂದ ನಾನು. ಪಕ್ಷ ಏನೇನು ಜವಾಬ್ದಾರಿ ಕೊಟ್ಟಿದ್ದೆ ಆ ಜವಾಬ್ದಾರಿಲ್ಲ ನಾನು ನಿರ್ವಹಿಸೋ ಕೆಲಸ ನಂದಷ್ಟೇ. ಸರಿಯಾಗಿ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡೋಕ್ಕಾಗೋದಿಲ್ಲ. ಯಾವುದು ಸರಿ ಯಾವುದು ತಪ್ಪು ಹೇಗೆ ಹೇಳೋಕ್ಕೆ ಬರುತ್ತೆ. ಹಾಗಾಗಿ ಪಕ್ಷ ನನಗೆ ಜವಾಬ್ದಾರಿಗಳನ್ನು ಕೊಡ್ತಾ ಬಂತು. ಆ ಜವಾಬ್ದಾರಿನ ನಾನು ನಿರ್ವಹಿಸ್ತಾ ಬಂದಿದ್ದೀನಿ. ಜವಾಬ್ದಾರಿ ಯಾವ್ಯಾವ್ದು ಕೊಟ್ಟಿದ್ದೆ ಅದನ್ನು ನಾನು ನಿಸ್ಪೃಹತೆಯಿಂದ ನನ್ನ ಕೈಲಾದ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದೀನಿ ಅಂಥೇಳಿ ನನಗೊಂದು ಸಮಾಧಾನ. ಶಂಕರಮೂರ್ತಿಯವರು ಈ ಪಕ್ಷ ಅಲುಗಾಡದಂಥ ಸಂದರ್ಭದಲ್ಲಿ, ಪಕ್ಷದ ನಾಯಕರು ಬಿಟ್ಟು ಹೋಗ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಸರಿ ಮಾಡೋಕ್ಕೆ ಶಂಕರಮೂರ್ತಿಯವರು ಬೇಕು, ಒಟ್ಟು ಮಾಡೋಕ್ಕೆ ಶಂಕರಮೂರ್ತಿಯವರು ಬೇಕು. ಆಮೇಲೆ ಶಂಕರಮೂರ್ತಿಯವರು ಬೇಡ. ಪಕ್ಷದಲ್ಲಿ ಯಾವುದೇ ರೀತಿಯ ಒಂದು ಬಿಕ್ಕಟ್ಟು ಬಂದಾಗ, ಆಘಾತ ಆಗುವಂಥ ಸಂದರ್ಭ ಬಂದಾಗ ಒಬ್ಬ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ನಿರ್ವಹಿಸ್ತಾ ಅದು ಪಕ್ಷ ಬೇಕು ಬೇಡೋ ಅಲ್ಲ. ಅವತ್ತು ನಾನು ಆ ಕಾರ್ಯ ನಿರ್ವಹಿಸದೆ ಹೋಗಿದ್ದರೆ, ಆ ಪಾತ್ರ ನಿರ್ವಹಿಸದೆ ಹೋಗಿದ್ದರೆ, ನಾನು ಪಕ್ಷ ನನಗೆ ಇಷ್ಟೊಂದು ಮಾಡಿದೆ, ನಾನು ಪಕ್ಷಕ್ಕೆ ಏನು ಮಾಡಿದೆ ಅನ್ನೋ ಪ್ರಶ್ನೆ ಉಳಿದೇ ಬಿಡೋದು. ಆ ಕಡೆಗೆ ಒಂದು ಕ್ರೈಸಿಸ್ ಅನ್ನೋ ಪದ ಉಪಯೋಗಿಸ್ಬೋದು. ಕ್ರೈಸಿಸ್ ಬಂದಾವಾಗ ನಾವು ಪಕ್ಷನ ಸ್ವಂತದ್ದೆಲ್ಲ ಮರೆತು ನಾವು ಕೆಲಸ ಮಾಡಬೇಕಾದ ನಮ್ಮ ಧರ್ಮ. ಅದರಂತೆ ನಾನು ಕೆಲಸ ಮಾಡ್ಕೊಂಡು ಬಂದೆ. ಈ ಹೂ ಬಿಡುವಂಥ ಸಂದರ್ಭದಲ್ಲಿ, ಕಾಯ ಆಗುವಂಥ ಸಂದರ್ಭದಲ್ಲಿ, ಹಣ್ಣಾಗುವಂಥ ಸಂದರ್ಭದಲ್ಲಿ ಬೇರನ್ನೇ ಮರೆತು ಬಿಟ್ರೆ ಹೇಗೆ? ಅದು ಎಂಥ ಪಕ್ಷ ಅಂತೀರಿ ನೀವು ಹಾಗಾದರೆ? ಇಲ್ಲ, ಇದು ಸ್ವಾಭಾವಿಕ ಪ್ರಕ್ರಿಯೆ ಅಂತಲೂ ಕೆಲವು ಸರಿ ನನಗೆ ಅನ್ನಿಸ್ಬಿಡುತ್ತೆ. ಕಾರಣ ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜಕೀಯ ರಂಗದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನ ನಾನು ನೋಡಿದಾಗ ಈ ಥರದ್ದೆಲ್ಲ ಸ್ವಾಭಾವಿಕ ಅಂತ ಅನ್ನಿಸ್ತದೆ. ಈಗ ಕಾಂಗ್ರೆಸ್ ಪಕ್ಷನ ಕಟ್ಟೋದ್ರೊಳಗೆ ಬಹಳ ದೊಡ್ಡ ಪಾತ್ರ ವಹಿಸಿದಂಥ ಹಿರಿಯರುಗಳು, ಅದು ಮೊರಾರ್ಜಿ ಭಾಯ್ ದೇಸಾಯಿ ಅಂತ ಹೇಳ್ಬೋದು, ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು. ಆದರೆ ಇಂದಿರಾ ಗಾಂಧಿಯವರು ಅವ್ರನ್ನೇ ಜೈಲಿನಲ್ಲಿ ಇಟ್ಬಿಟ್ರು. ಇದು ಘಟನಾವಳಿಗಳು ಎಲ್ಲ ರಾಜಕೀಯ ರಂಗದ. ಅಂದರೆ ನೀವು ಹೇಳ್ತೀರ ಸದ್ಯ ನಮ್ಮನ್ನು ಜೈಲಿಗೆ ಹಾಕಿಲ್ಲ ಸಮಾಧಾನ ಅಂತೀರಿ ನಾವು, ನಾಯಕರುಗಳು ಜೈಲಿಗೆ ಹೋದಂಗೆ. ಯಡಿಯೂರಪ್ಪನವರು ಪಕ್ಷ ಅವರನ್ನು ಬೆಳೆಸಿದೆ, ಮಹಾನ್ ನಾಯಕನನ್ನಾಗಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಅನುಮಾನನೇ. ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿನ ಬಿಟ್ಟು ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಡೆಗೋಡೆ ಥರ ನಿಂತ್ಕೊಂಡಿದ್ಯಾರು? ಇದೇ DH ಶಂಕರಮೂರ್ತಿ. ಯಾರು ಜ್ಞಾಪಿಸ್ಕೋತಾರೆ DH ಶಂಕರಮೂರ್ತಿಯವ್ರ ಕೆಲಸವನ್ನು? ಶಂಕರಮೂರ್ತಿಯಾಗಿ ಅವತ್ತು ಮಾಡಿದ್ದು ನನ್ನ ಜವಾಬ್ದಾರಿ ಇತ್ತದು. ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಹಿರಿತನ ಬೇರೆ ಬಂದಿತ್ತು ನನಗಾಗ. ಒಬ್ಬ ಹಿರಿಯ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ಇತ್ತು, ಜವಾಬ್ದಾರಿ ನಾನು ನಿರ್ವಹಿಸಿದೆ. ಅದನ್ನು ಯಾರೋ ನೆನಪು ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶ ನನಗೆ ಅವತ್ತೂ ಇರಲಿಲ್ಲ, ಇವತ್ತೂ ಇಲ್ಲ. ಆಯಿತು. ಈಗ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ DH ಶಂಕರಮೂರ್ತಿಯವರು ಮಿನಿಸ್ಟರ್ ಆಗ್ತಾರೆ, ಮಿನಿಸ್ಟ್ರಾಗಿ ಒಳ್ಳೆ ಕೆಲಸ ಮಾಡ್ತಾರೆ. ಆದರೆ ಶಂಕರಮೂರ್ತಿಯವರ ತಲೆ ಮೇಲೆ ಕೂಡಿಸುವಂಥ ಗೂಬೆ ಯಾವುದು? ಮಿನಿಸ್ಟರಾಗಿ ಸರಿಯಾಗಿ ಅವರು ಹ್ಯಾಂಡಲ್ ಮಾಡಲಿಲ್ಲ ಅನ್ನುವಂಥ ಆರೋಪ ಬೇಕಿತ್ತ ಶಂಕರಮೂರ್ತಿಯವರಿಗಿದು? ಇಲ್ಲ, ಹಾಗೇನಿಲ್ಲ. ನನಗೆ ಆರೋಪ ಎಂದೂ ಬಂದಿಲ್ಲ. ಇನ್ಫ್ಯಾಕ್ಟ್ ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಇಡೀ ರಾಜ್ಯದಲ್ಲಿ ಇವತ್ತು ಉದ್ದಗಲಕ್ಕೂ ಎಲ್ಲರೂ ನನ್ನನ್ನು ಭಾಳ. ಯಾಕೆ ಬಿಟ್ಟರು ಹಾಗಾದ್ರೆ ನಿಮ್ಮನ್ನು? ಕೆಲಸ ಚೆನ್ನಾಗಿ ಮಾಡಲಿಲ್ಲ ಅಂತ ಹೇಳಿ ಅಲ್ಲ. ಮತ್ತೆ ಯಾಕೆ ಬಿಟ್ಟರು? ಮತ್ತೆ ಬೇರೆ ಏನೋ ರಾಜಕೀಯ ಕಾರಣಗಳಿರಬೇಕು. ರಾಜಕೀಯ ಕಾರಣಗಳನ್ನು ವಿಶ್ಲೇಷಣೆ ಮಾಡ್ಬೋದೇ ಹೊರತು ಯಾರು ಬಾಯ್ಬಿಟ್ಟು ಹೇಳೋದಿಲ್ಲ. ಅಂದರೆ DH ಶಂಕರಮೂರ್ತಿ ಅವ್ರನ್ನ ತೆಗೆದ್ರೆ ಯಾರೂ ಕೂಡ ಕೇಳಲ್ಲ. ಅವ್ರಿಗೆ ದೊಡ್ಡದಾದಂಥ ಓಟ್ ಇದಿಲ್ಲ, ದೊಡ್ಡ ಜಾತಿ ಸೇರಿದಂಥವ್ರಲ್ಲ ಅವರು. ಒಂದು ನೀವು ಹೇಳ್ದಂಗೆ ಜಾತಿ ಪ್ರಶ್ನೆ ಬರ್ಬೋದು, ಹಣದ ಪ್ರಶ್ನೆ ಬರ್ಬೋದು, ತೋಳ್ಬಲದ ಪ್ರಶ್ನೆ ಬರ್ಬೋದು, ಅಥವಾ ಕೆಲವು ಸರಿ ಅವಶ್ಯಕತೆ. ಈಗ ಪಕ್ಷ ಉಳಿಬೇಕಪ್ಪ, ಹಾಗಾಗಿ ನೀವು ಸ್ವಲ್ಪ ಸುಮ್ಮನಿರಿ, ನಾವು ಪಕ್ಷದ ಮುಂದಕ್ಕೆ ತೊಗೊಂಡೋಗ್ಬೇಕು, ಸ್ವಲ್ಪ ಸುಮ್ಮನಿರಿ, ಹಿಂದಕ್ಕೆ ಹೋಗಿ, ಈ ಸಂಗತಿಗಳು ಬಂದಿರಲಿಕ್ಕೆ ಸಾಕು. ಆ ತೀರ್ಮಾನಗಳನ್ನು, ಆ ವಿಷಯಗಳನ್ನ ಇಟ್ಕೊಂಡು ತೀರ್ಮಾನ ಮಾಡಿರ್ಲಿಕ್ಕೆ ಸಾಕು. ಅಲ್ಲ, ಏನೇನೋ ಆಗಬೇಕಾದಂಥ ಶಂಕರಮೂರ್ತಿಯವ್ರನ್ನ ಹೆಡ್ ಮಿನಿಸ್ಟರ್ನ ಕೂಡಿಸ್ಬಿಟ್ರು ಸಭಾಪತಿಗಳನ್ನಾಗಿ. ಅಲ್ಲಿಗೆ DH ಶಂಕರಮೂರ್ತಿಯವರು ಸಮಾಧಾನ ಮಾಡ್ಕೋಬೇಕು, ಹೌದಪ್ಪ ನನಗೆ ಸಿಕ್ಕಂಥ ಬಹಳ ಅತ್ಯುನ್ನತ ಗೌರವ ಇದು ಅಂತ. ಯಾವುದು ಜವಾಬ್ದಾರಿ ಸಿಗುತ್ತೋ ಆ ಜವಾಬ್ದಾರಿ ನಿರ್ವಹಿಸ್ಬೇಕು. ಈಗ ನನಗೆ ಇದು ನೀವು ಚೇರ್ಮನ್ ಆಗಿದ್ದನ್ನ ಬಗ್ಗೆ ಹೇಳ್ತೀರಾ? ಫೈನ್. ನಾನೀಗ ನೇರವಾದಂಥ ಸಂಗತಿಗೆ ಬರ್ತೀನಿ. DH ಶಂಕರಮೂರ್ತಿಯವರ ಸಭಾಪತಿಯಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಭಾಳ ಶಿಸ್ತಿಂದ ತಗೊಂಡು ಹೋಗ್ತಾ ಇದ್ದಾರೆ, ಎಲ್ಲದನ್ನು ಕೂಡ ಒಪ್ಕೊಳ್ತೀವಿ. ಆದರೆ
ಟಿ ಎಸ್ ಶಂಕರಮೂರ್ತಿಯವ್ರಿಗೂ ಕೂಡ ಸಭಾಪತಿಯಾಗಿ ಮುಂದುವರಿಬೇಕು ಅನ್ನುವಂಥ ಆಸೆ ಬಂದ್ಬಿಡ್ತು, ಆಕಾಂಕ್ಷೆ ಬಂದ್ಬಿಡ್ತು. ಮೊನ್ನೆ ಆದಂಥ ಬೆಳವಣಿಗೆಗಳು ಅದನ್ನು ಪುಷ್ಟೀಕರಿಸ್ತವೆ ಅಂತ. ಶಂಕರಮೂರ್ತಿಯಾಗಿ ಅಲ್ಲಿ ಸಭಾಪತಿಯಾಗಿ ಮುಂದುವರಿಯೋ ಪ್ರಶ್ನೆ ಬರಲೇ ಇಲ್ಲ. ನಮ್ಮ ವಿಧಾನ ಪರಿಷತ್ನ ಈ ಒಂದು ಕಂಪೋಸಿಷನ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಇರೋವಂಥ ಪರಿಸ್ಥಿತಿ. ನಾನು ಚೇರ್ಮನ್ ಆಗೋವಾಗ ಭಾರತೀಯ ಜನತಾ ಪಾರ್ಟಿಗೆ ಕ್ಲಿಯರ್ ಮೆಜಾರಿಟಿ ಇತ್ತು ಅಪ್ಪರ್ ಹೌಸಲ್ಲಿ. ಕ್ಲಿಯರ್ ಮೆಜಾರಿಟಿ ಇದ್ದ ಕಾರಣಕ್ಕಾಗಿ ನನ್ನ ಪಕ್ಷದಿಂದ ನನ್ನ ಚೇರ್ಮನ್ ಮಾಡಿದ್ರು, ಇನ್ನೊಬ್ಬರನ್ನ ಡೆಪ್ಟಿ ಚೇರ್ಮನ್ ಮಾಡಿ, ಇಬ್ಬರು 2 ಸ್ಥಾನ ನಾವೇ ತೊಗೊಂಡ್ವಿ. ಈಗ ಅದು 2 ವರ್ಷಕ್ಕೆ ವಿಧಾನ ಪರಿಷತ್ನೊಳಗೆ ಕಂಪೋಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಸ್ವಲ್ಪ ದಿವಸಕ್ಕೆ ಕೆಳಗೆ ಕಂಪೋಸಿಷನ್ ಚೇಂಜ್ ಆಗಿ ಎಲ್ಲಿಗೆ ಬಂತು ಅಂತಂದರೆ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಐತೆ ಹೊರತು ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲ. ಸೊ BJPಯ ಸ್ಥಾನದ ಸಂಖ್ಯೆ 31 ಆಯಿತು. ಇನ್ನೇ ಹೌಸ್ ಆಫ್ 75, 75 ಹೌಸ್ದಲ್ಲಿ 31 ಆಯಿತು. ಕಾಂಗ್ರೆಸ್ಸಿನ ಸಂಖ್ಯೆ 28 ಆಯಿತು. JDSನ ಸಂಖ್ಯೆ 12 ಆಯಿತು. 4 ಜನ ಇಂಡಿಪೆಂಡೆಂಟ್ಸ್. ಸೊ ಯಾರಿಗೂ ಮೆಜಾರಿಟಿ ಇಲ್ಲ. ಈ 4 ಜನ ಇಂಡಿಪೆಂಡೆಂಟ್ಸು ಯಾರ ಜೊತೆಗೆ ಸೇರಿದ್ರೂ ಮೆಜಾರಿಟಿ ಬರೋಲ್ಲ, ಯಾಕೆಂದರೆ 38 ಬರಬೇಕು. ಸೊ ಈ 3 ಪಕ್ಷದಲ್ಲಿ ಯಾವ್ದಾರು 2 ಪಕ್ಷ ಒಟ್ಟಾಗಲೇಬೇಕಿತ್ತು. ಇಲ್ಲಿ ಯಾರಿಗಾರೆ ಮೆಜಾರಿಟಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ 2 ಪಕ್ಷಗಳನ್ನು ಒಂದು ಮಾಡಿ ತಮ್ಮ ಮೆಜಾರಿಟಿನ ಗಳಿಸ್ಕೊಳ್ಳೋದ್ರಲ್ಲಿ ಡಿ ಎಸ್ ಶಂಕರಮೂರ್ತಿ ಇಲ್ಲ. ಶಂಕರಮೂರ್ತಿ ಏನೂ ಮಾಡಲಿಲ್ಲ. ಅವತ್ತಿನ ದಿನ ಪರಿಸ್ಥಿತಿಯೊಳಗೆ 2 ಪಾರ್ಟಿ ಯಾವ್ದಾರು 2 ಪಾರ್ಟಿ ಒಟ್ಟಾದರೆ ಮೆಜಾರಿಟಿ ಬರುತ್ತೆ, ಅವರಿಗೆ ಚೇರ್ಮನ್ ಡೆಪ್ಟಿ ಚೇರ್ಮನ್ಗಿರಿ 2 ಸಿಗುತ್ತೆ ಅನ್ನೋದು ತೀರ್ಮಾನ ಆಯಿತು. ಅವತ್ತಿನ ಪರಿಸ್ಥಿತಿಯೊಳಗೆ JDS 12 ಜನ BJP ಜೊತೆಗೆ ಬಂದರೂ ಮೆಜಾರಿಟಿ ಆಗುತ್ತೆ, ಕಾಂಗ್ರೆಸ್ ಜೊತೆಗೆ ಹೋದರೂ ಮೆಜಾರಿಟಿ ಆಗುತ್ತೆ. ಆವಾಗ ಅವರು ಒಂದು JDSನ ನಾಯಕರು ಒಂದು ವಿಚಾರ ಇಟ್ಟರು, ನಾವು BJP ಜೊತೆಗೆ ಬರೋದಕ್ಕೆ ತಯಾರಿದ್ದೇವೆ, ನೀವು ಚೇರ್ಮನ್ ಆಗಿ ಕಂಟಿನ್ಯೂ ಆಗಿ ನಮಗೆ ಡೆಪ್ಟಿ ಚೇರ್ಮನ್ಶಿಪ್ ಕೊಡಿ ಅಂತೇಳಿ ಈ ವಿಷಯನ ಚರ್ಚೆ ಮಾಡಿದ್ದವರು BJP ನಾಯಕರ ಜೊತೆಗೆ, ನನ್ನ ಜೊತೆಗಲ್ಲ. ಡಿ ಎಸ್ ಶಂಕರಮೂರ್ತಿಯವರು ನಿಜವಾದಂಥ ಪಾಲಿಟಿಕ್ಸ್ ಇಳಿದು ಬಿಟ್ರಪ್ಪ? ಇಲ್ಲ, ನಂದಿರೋದು ಅಬ್ಸಲ್ಯೂಟಾಗಿ ನಂದೇನೂ ಪಾತ್ರ